ಎಲ್ಲ ಸ್ನೇಹಿತರು ನಮಸ್ಕಾರ. ಜ್ಞಾನಗಂಗೋತ್ರಿಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ವ್ಯಾಕರಣದ ಮತ್ತೊಂದು ಅಂಶವನ್ನು ತಿಳ್ಕೊಂಬಿಡೋಣ. ಮತ್ತು ಏನಂತ ಹೇಳಿದ್ರೆ, ಕಾಂಪೊನೆಂಟ್ಸ್ ಆಫ್ ಎ ಸೆಂಟೆನ್ಸ್. ನಮಗೆ ಟ್ರಾನ್ಸ್ಲೇಷನಲ್ಲಿ ಅತಿ ಮುಖ್ಯ ಏನು ಅಂತ ಹೇಳಿದ್ರೆ ವಾಕ್ಯ ರಚನೆ ಅತಿ ಮುಖ್ಯ. ಹಾಗಾದರೆ ವಾಕ್ಯದಲ್ಲಿ ಇರುವಂತಹ ಅಂಗಗಳು ಅಥವಾ ಅಂಶಗಳು ಯಾವುದು, ವಾಕ್ಯದ ಘಟಕಗಳು ಯಾವುವು ಅಂತ ಹೇಳಿದ್ರೆ ನಮಗಿರುವಂಥದ್ದು ವಾಕ್ಯದಲ್ಲಿ ಎರಡು ಅಂಶಗಳಿರುತ್ತವೆ. ಒಂದು ಸಬ್ಜೆಕ್ಟು, ಒಂದು ಪ್ರೆಡಿಕೇಟು. ಅಂದರೆ ನಾವು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡ್ತೀವಿ, ಅದು ವ್ಯಕ್ತಿಯೋ ವಸ್ತುವೋ ಪ್ರಾಣಿಯೋ ಸ್ಥಳವೋ ಯಾವುದೋ ಒಂದು ವಿಷಯ, ಅದರ ಬಗ್ಗೆ ವಿವರಣೆಯನ್ನು ಹೇಳಿರ್ತೀವಿ. ಅದೇ ಮತ್ತೆ ಸಬ್ಜೆಕ್ಟ್ ಆ್ಯಂಡ್ ಪ್ರೆಡಿಕೇಟ್ ಅಂತ ಹೇಳಿಬಿಟ್ಟು. ಹಾಗಂತಂದರೆ ಇದರ ಬಗ್ಗೆ ನಾವು ಹೆಚ್ಚು ತಿಳ್ಕೋಬೇಕು ಅಂತಂದರೆ ಏನು ಮಾಡೋಣ, ವಸ್ತು ವಿಷಯ ಮತ್ತು ವಿವರಣೆ ಅನ್ನುವಂಥದ್ದು ಗೊತ್ತಾಗ್ಬಿಡ್ತು. ಸಬ್ಜೆಕ್ಟ್ ಅಂತಂದರೆ ಏನು, ವಸ್ತು ವಿಷಯ ಅಂತಂದರೆ ಏನು, ನಾನು ಈಗಾಗಲೇ ಹೇಳಿದ್ದೀನಿ. ಸೆಂಟೆನ್ಸಲ್ಲಿ ಯಾರ ಬಗ್ಗೆ, ಯಾವುದರ ಬಗ್ಗೆ, ಯಾವ ಸ್ಥಳದ ಬಗ್ಗೆ, ವಸ್ತುವಿನ ಬಗ್ಗೆ ಮಾತಾಡ್ತೀವೋ ಅದನ್ನು ನಾವು ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಅಥವಾ ವಾಕ್ಯದ ವಸ್ತು ವಿಷಯ ಅಂತ ಹೇಳ್ತೀವಿ. ಎಕ್ಸಾಂಪಲ್, ಮೈಸೂರು ಪ್ಯಾಲೇಸ್ ಇಸ್ ಒನ್ ಆಫ್ ದಿ ಮೋಸ್ಟ್ ನೋನ್ ಪ್ಯಾಲೇಸಸ್ ಇನ್ ದಿ ವರ್ಲ್ಡ್ ಅಂತ ಹೇಳಿದ್ರೆ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ, ಯಾವುದರ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಮೈಸೂರು ಅರಮನೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದು ಸಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಆಗಿಬಿಡ್ತು. ಯಾಕೆ ಇಂಪಾರ್ಟೆಂಟ್ ಅಂದರೆ ನನ್ನ ಕ್ರಿಯಾಪದ ಡಿಪೆಂಡ್ ಆಗೋದೇ ಮತ್ತು ನನ್ನ ಸಬ್ಜೆಕ್ಟಿನ ಮೇಲೆ. ಮತ್ತೊಂದು ವಿಡಿಯೋದಲ್ಲಿ ಅದನ್ನು ನೋಡ್ಕೊಂಬಿಡೋಣ. ನಾನು ಹೇಳ್ತೀನಿ, ಕರ್ನಾಟಕ ಈಸ್ ಅ ಸ್ಟೇಟ್ ಆಫ್ ಡೈವರ್ಸಿಟೀಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಒಂದು ಉದಾಹರಣೆ ಅಂದರೆ ಕರ್ನಾಟಕ ಅನ್ನುವಂಥದ್ದು, ಅದರ ಬಗ್ಗೆನ ಮಾತಾಡ್ತಾ ಇದ್ದೀನಿ. ಇದು ವೈವಿಧ್ಯತೆಗಳ ರಾಜ್ಯ ಅಂತ ಹೇಳಿ ಮಾತಾಡಿದೆ, ಹೌದಲ್ವಾ ಸ್ನೇಹಿತರೆ? ಇಲ್ಲಿ ನಾವು ಅಂಡರ್ಲೈನ್ ಮಾಡಿರುವಂಥದ್ದು ಸಬ್ಜೆಕ್ಟ್ಸ್ ಇನ್ ದಿ ಅಬೌವ್ ಸೆಂಟೆನ್ಸ್ ಅಂತ ಹೇಳಿದ್ದೀವಿ.